ಅಂತಿಮ ದರ್ಶನಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಾರ್ಥಿವ ಶರೀರವನ್ನು ದೇವೇಗೌಡರ ಮನೆಯ ಪಕ್ಕದಲ್ಲಿರುವಂಥ ಮೈದಾನಕ್ಕೆ ಶಿಫ್ಟ್ ಮಾಡ್ತಾರೆ. ಈಗ ಅವರ ನಿವಾಸದಲ್ಲಿ ಕುಟುಂಬಸ್ಥರು ಅಂತಿಮ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆಯೇ ವಿಧಿವಿಧಾನಗಳು ನೆರವೇರಲಿದೆ. ಅನೇಕ ಸಂಬಂಧಿಕರು, ಗಣ್ಯಾತಿ ಗಣ್ಯರೆಲ್ಲರೂ ಆಗಮಿಸಿ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅನೇಕರು ಚೆನ್ನಮ್ಮ ಅವರನ್ನು ತಾಯಿಯಂತೆಯೇ ದೇವತೆಯಂತೆ ನೋಡ್ತಾ ಇದ್ರು. ಯಾಕಂದರೆ ಈ ಮಹಾನ್ ದೈವ ಭಕ್ತರು ಅಂತ ಹೇಳ್ತಾರಲ್ಲ, ಅವರ ಮುಖದಲ್ಲೇ ಒಂದು ದೈವಿ ಕಳೆ ಇರುತ್ತೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಚೆನ್ನಮ್ಮ ಅವರನ್ನು ನೋಡಿದಾಗ ಎಲ್ರಿಗೂ ಕೈ ಎತ್ತಿ ಕೈ ಮುಗಿಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ಯಾಕಂದರೆ ಅವರು ಆ ಪ್ರಮಾಣದಲ್ಲಿ ದೈವಿ ಭಕ್ತಿಯಾಗಿ ದೇವರ ಪೂಜೆಯನ್ನು ಮಾಡ್ತಾಯಿದ್ರು ಅಂತ. ಆಮೇಲೆ ಅವ್ರು ಮಾತನಾಡಿಸ್ತಿದ್ದಂಥ ರೀತಿ, ಬಂದ್ರಾ ಕೂತ್ಕೊಳ್ಳಿ, ನೀರು ಕುಡೀರಿ, ಊಟ ಮಾಡಿಕೊಂಡೇ ಹೋಗಬೇಕು, ಗೊತ್ತಿರಲಿ ಬಿಡಲಿ, ಅದು ಯಾರೇ ಆಗಿರಲಿ, ಯಾವುದ್ಯಾವುದೋ ಊರಿಂದ ಬರೋ ಕಾರ್ಯಕರ್ತರಾಗಿರ್ಬೋದು ಅಥವಾ ನಾವುಗಳು ಜರ್ನಲಿಸ್ಟ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಹೋದರೆ ಊಟ ಮಾಡಬೇಕು, ಊಟ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳ್ತಾ ಇದ್ದಿದ್ದಂಥ ವ್ಯಕ್ತಿತ್ವ. ಇವತ್ತು ಮನೆಗೆ ಬಂದವ್ರಿಗೆ ಬಾಗಿಲಲ್ಲೇ ನಿಲ್ಲಿಸ್ಕೊಂಡು ಬಂದ್ರೆ ಏನು ಯಾರು ಬೇಕಾಗಿತ್ತು ಅಂತ ಕೇಳಿ ಬಾಗಿಲು ಹಾಕುವ ಸಂಪ್ರದಾಯ ನೋಡಿದ್ದೇವೆ. ಆದರೆ ಚೆನ್ನಮ್ಮ ಅವ್ರು ಯಾಕೆ ಎಲ್ಲರಿಗಿಂತಲೂ ವಿಭಿನ್ನ ಅನ್ನಿಸ್ತಾರೆ ಅಂದರೆ ಈ ಕಾರಣಕ್ಕಾಗಿ.